ಪ್ರಿಯ ಸ್ನೇಹಿತರೆ, ಮತ್ತೊಂದು ಆವರ್ತಿ ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾಗಿರುತ್ತದೆ. ಯಾಕೆಂದರೆ ಇವತ್ತು ನಮ್ಮ ಮಧ್ಯದಲ್ಲಿ ಬಹಳ ಪ್ರತ್ಯೇಕವಾದ ಅತಿಥಿಗಳಿದ್ದಾರೆ. ಅವರು ಪಾಸ್ಟರ್ ರೆವರೆಂಡ್ ಥಾಮಸ್ ಅಬ್ರಹಾಂ. ಇವರನ್ನೆಲ್ಲರೂ ಕೂಡ ಜಾಯ್ ಅಚ್ಚನ್ ಎಂಬುದಾಗಿ ಕರೆಯುತ್ತಾರೆ ಮತ್ತು ಜಾಯ್ ಅಚ್ಚನ್ ಎಂಬುದಾಗಿ ಎಲ್ಲರಿಗೂ ಕೂಡ ಪರಿಚಯ. ಸೊ ಪ್ರಿಯ ಪಾಸ್ಟರ್ ಜಾಯ್ ಅಚ್ಚನ್ ಅವರೇ, ಇವತ್ತಿನ ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಮಲ್ಲಿ ಬಹಳ ಸಂತೋಷ ಈ ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮದಲ್ಲಿ ಪಾಲು ಹೊಂದಲು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಕಾರಣ ಈ ಕಾರ್ಯಕ್ರಮ ಕರ್ನಾಟಕದ ಕ್ರೈಸ್ತ ಜನತೆಗೆ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು ಬಹಳ ಕಡಿಮೆ. ಆದ್ರಿಂದ ವಿಶೇಷವಾಗಿ ಕರ್ನಾಟಕದ ಜನತೆಯನ್ನ ನೀವು ದೂರದ ಪ್ರದೇಶದಲ್ಲಿ ಇದ್ದುಕೊಂಡು ಜನತೆಯನ್ನ ನೀವು ನೆನೆಸ್ತಾ ಇದ್ದೀರಿ. ಅವರಿಗೆ ದೇವರ ವಾಕ್ಯ ಸಿಗಬೇಕೆಂದು ಆಸೆ ಪಡ್ತಾ ಇದ್ದೀರಿ. ಈ ಆಸೆಯಲ್ಲಿ ನಾನು ಕೂಡ ಶಾಮೀಲಾಗ್ಲು ಆತುರ ಪಡ್ತಾ ಇದ್ದೇನೆ, ಸಂತೋಷ ಪಡ್ತಾ ಇದ್ದೇನೆ. ಧನ್ಯವಾದಗಳು ಪಾಸ್ಟ್ರೆ. ಪ್ರಿಯ ಸ್ನೇಹಿತರೆ, ಇವತ್ತು ನಾನು ಪಾಸ್ಟರ್ ಜಾಯ್ ಅಚ್ಚನ್ ಅವರನ್ನು ನಿಮಗೆ ಪರಿಚಯ ಮಾಡಿಕೊಳ್ಬೇಕು. ಇವರು ಬೆಳೆದಿದ್ದು ಮತ್ತು ಓದಿದ್ದು ವಿದ್ಯಾಭ್ಯಾಸವೆಲ್ಲ ಕೂಡ ಕರ್ನಾಟಕದಲ್ಲಿಯೇ, ಅದು ಉತ್ತರ ಕನ್ನಡದ ಮುಂಡುಗೋಡು ಪ್ರದೇಶದಲ್ಲಿ ಇವರ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿದರು. ಇದಾದ ಮೇಲೆ ಇವರು ಬೈಬಲ್ ಅಧ್ಯಯನವನ್ನು ಮಾಡಿದ್ದಾರೆ. ಅಂದರೆ ಬೈಬಲನ್ನು ಕಾಲೇಜಿಗೆ ಹೋಗಿದ್ದಾರೆ. DRE ಅಂದರೆ ಡಿಪ್ಲೊಮಾ ಇನ್ ರಿಲಿಜಿಯನ್ ಎಜುಕೇಷನ್ ಎನ್ನುವಂಥ ಬೈಬಲ್ ವಿದ್ಯಾಭ್ಯಾಸವನ್ನು ಮುಗಿಸಿಬಿಟ್ಟು ಅದಾದ ಮೇಲೆ ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜ್ ಬ್ಯಾಂಗ್ಳೂರಿನಲ್ಲಿ ಕೂಡ ಬ್ಯಾಚುಲರ್ ಆಫ್ ಡಿವಿನಿಟಿ ಒಂದು ಬೈಬಲ್ನ ಅಧ್ಯಯನವನ್ನು ಮುಗಿಸಿ, ಇದಾದ ಮೇಲೆ ಇವರು ಮಾರ್ತೋಮಾ ಸಭೆಗೆ ಚರ್ಚಲ್ಲಿ ಇವರು ಸಭಾಪಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಇವರಿಗೆ ಮೊತ್ತವಾಗಿ 53 ವರ್ಷಗಳ ಪಾಸ್ಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅದು ಮಾತ್ರವಲ್ಲ, ಕರ್ನಾಟಕದ ನಾನಾ ಕಡೆಗಳಲ್ಲಿ ಕೂಡ ಇವರು ಮಾರ್ತೋಮ ಸಭೆಗಳಲ್ಲಿ ಸಭಾಪಾಲಕರಾಗಿ ಸೇವೆ ಸಲ್ಲಿಸಿದ್ದಾರೆ. ದಾಂಡೇಲಿ, ಅಂಕೋಲಾ, ಕುಮುಟ, ಜಂಗಮಕೋಟೆ, ಶಿವನಪುರ, ಹೊಸಕೋಟೆ ಈ ಎಲ್ಲ ಪ್ರದೇಶಗಳಲ್ಲಿ ಕೂಡ ಇವರು ಸಭಾಪಾಲಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದು ಮಾತ್ರವಲ್ಲ, ಮತ್ತು ಇವರು ಸಲಾಲ, ಓಮಾನ್ ಎನ್ನುವಂಥ ವಿದೇಶದಲ್ಲಿ ಕೂಡ ಇವರು ಸಭಾಪಾಲಕರಾಗಿ 3 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಇದಾದ ಮೇಲೆ ಕೊನೆಯದಾಗಿ ಇವರು ಜಂಗಮಕೋಟೆಯಲ್ಲಿ ಸಭಾಪಾಲಕರಾಗಿ ನಿವೃತ್ತರಾಗಿದ್ದಾರೆ. ಆದರೆ ಅವರು ನಿವೃತ್ತರಾಗಿದ್ದರೂ ಕೂಡ ಇವತ್ತು ಕೂಡ ಅವರು ಈ ಒಂದು ಮಾರ್ತೋಮ ಸಭೆಯ ಮೂಲಕವಾಗಿ ಸೇವೆಯಲ್ಲಿ ಅವರು ಪಾಲುಗೊಂಡು ತಮ್ಮ ಸ್ವಯಂ ಸೇವಕವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಮತ್ತು ಜಾಯ್ ಅಚ್ಚನ್ ಅವರೇ, ಯಾವ ರೀತಿಯಲ್ಲಿ ಅನಿಸ್ತಾ ಇದೆ ಇವತ್ತು ಈ ಒಂದು ಕನ್ನಡ ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮಕ್ಕೆ ನೀವು ಪಾಲ್ಗೊಳ್ತಿರುವುದು? ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮ ವಿಶೇಷವಾಗಿ ಕನ್ನಡಿಗರಿಗಾಗಿ ನೀವು ಹಮ್ಮಿಕೊಂಡಾಗ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಥ್ಯಾಂಕ್ ಯು ಪಾಸ್ಟ್ರೆ, ಬಹಳ ಧನ್ಯವಾದಗಳು. ಪಾಸ್ಟ್ರನ್ನ ಸರಿಯಾಗಿ ಹೇಳ್ಬೇಕಂದ್ರೆ, ನೀವು ಆಗಲೇ ಈ ಒಂದು ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮದಲ್ಲಿ ಇಂಗ್ಲೀಷಲ್ಲಿ ನಾವು ಮಾಡಿದೆವು. ನಾವು ಇಂಗ್ಲೀಷಲ್ಲಿ ಮಾಡುವಾಗಲೇ ನನಗೆ ಅನಿಸ್ತಾ ಇತ್ತು ಇದನ್ನು ನಾವು ಕನ್ನಡದಲ್ಲಿ ಮಾಡಲೇಬೇಕು. ಯಾಕಂದರೆ ನೀವು ಜಾಯ್ ಅಚ್ಚನ್ ಅವರು ಕನ್ನಡದಲ್ಲಿನೇ ಕರ್ನಾಟಕದಲ್ಲೇ ಬೆಳೆದಿರೋದಕ್ಕೋಸ್ಕರ ನಾವು ಕನ್ನಡದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಕನ್ನಡಿಗರಿಗೆ ಬಹಳ ಉಪಯೋಗವಾಗುತ್ತದೆ ಅನ್ನುವಂಥ ಆಲೋಚನೆ ಆವತ್ತೇ ಬಂದಿತ್ತು. ಅದಕ್ಕೋಸ್ಕರ ನಾವು ಇವತ್ತಿನ ಈ ಕಾರ್ಯಕ್ರಮ ಮಾಡಲು ನಾವು ಪ್ರಯತ್ನಿಸಿದೆವು. ಮತ್ತು ನಿಮಗೂ ಕೂಡ ಬಹಳ ಧನ್ಯವಾದಗಳು. ಯಾಕಂದರೆ ನೀವು ಕೂಡ ಇದಕ್ಕೆ ಬಹಳ ಬೆಂಬಲ ನೀಡಿದ್ರಿ, ನಿಮ್ಮ ಸಮಯವನ್ನು ಕೊಟ್ರಿ. ಆ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡಲು ನಮಗೆ ಸಹಾಯವಾಗ್ತದೆ. ಅದು ಮಾತ್ರವಲ್ಲ, ಇನ್ನು ಮುಂದೆ ಕೂಡ ನಾನು ಈ ಒಂದು ಕನ್ನಡದಲ್ಲಿ ಈ ಒಂದು ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮವನ್ನು ನಾನು ತರುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತೇನೆ. ಸೊ ಪ್ರಿಯ ಸ್ನೇಹಿತರೆ, ಇವತ್ತು ನಾವು ಈ ಒಂದು ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮ ಮಾಡುತ್ತಿರುವಂಥ ಉದ್ದೇಶವೇನೆಂದರೆ, ನಾವು ಕ್ರಿಸ್ತನನ್ನು ನಂಬಿಕೊಂಡಂತ ನಾವೆಲ್ಲರೂ ಕೂಡ ಇವತ್ತು ನಾವು ಅಂತ್ಯ ಕಾಲದಲ್ಲಿ ಇದ್ದೇವೆ ಮತ್ತು ನಾವು ಸಭೆಯಾಗಿ ಕರ್ತನನ್ನು ಕಂಡುಕೊಳ್ಳುವಂತ ಸಮಯವು ಹತ್ತಿರವಾಗುತ್ತದೆ ಎನ್ನುವಂತ ಒಂದು ಬೈಬಲ್ನಿಂದ ಸಂದೇಶವನ್ನು, ಎಚ್ಚರಿಕೆಯನ್ನು ನಾನು ಮತ್ತು ಸಭಾಪಾಲಕರಾದ ಜಾಯ್ ಅಚ್ಚನ್ ಅವರು ಈ ಸಂದೇಶವನ್ನು ನಾವು ತರ್ತಾ ಇದ್ದೇವೆ. ಮತ್ತು ಎರಡನೇದಾಗಿ, ಈ ಒಂದು ಕ್ರಿಸ್ತನ ಕರೆ ಬಂದಾಗ ನಾವೆಲ್ಲರೂ ಕೂಡ ಆತನನ್ನು ಕಂಡುಕೊಳ್ಳಬೇಕು ಮತ್ತು ನಮ್ಮ ಕುಟುಂಬದವರನ್ನು ನಾವು ಕ್ರಿಸ್ತನಿಗೆ ಪರಿಚರ್ಯ ಮಾಡಿಕೊಳ್ಳಬೇಕೆನ್ನುವಂಥ ಉದ್ದೇಶದ ಮೇಲೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ದಯಮಾಡಿ ಈ ಕಾರ್ಯಕ್ರಮವನ್ನು ಕೊನೆಯವರೆಗೂ ನೋಡ್ರಿ. ಆಗ ನಿಮಗೇನಾಗುತ್ತದೆ, ಜಾಯ್ ಅಚ್ಚನ್ ಅವರಿಂದ ಬರುವಂಥ ಸಂದೇಶವು ನಿಮಗೆ ಸಂಪೂರ್ಣವಾಗಿ ಸಿಗುತ್ತದೆ. ಮತ್ತು ಕೊನೆಯದಾಗಿ, ದಯಮಾಡಿ ಈ ಕಾರ್ಯಕ್ರಮ ನೋಡುವಂಥವರು ನೀವು ಫೇಸ್ಬುಕ್ಕಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಎಲ್ಲಾದರೂ ನೋಡ್ತಾ ಇದ್ದಾರೆ, ದಯಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟನ್ನು ಮಾಡಿ. ಫಾಸ್ಟ್ ಈಗ ನಾವು ನಮ್ಮ ಒಂದು ಚರ್ಚೆಗೆ ನಾವು ಮುಂದುವರೋಣ. ಈಗ ಈ ಒಂದು ಬೈಬಲ್ನಲ್ಲಿ ಇಬ್ರಲ್ಲಿ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನದಲ್ಲಿ ಬೈಬಲ್ ಹೇಳ್ತದೆ, ಬಹುಮಟ್ಟಿಗೆ ಪ್ರತಿಯೊಂದು ರಕ್ತದಿಂದ ಪರಿಶುದ್ಧವಾಗಬೇಕೆಂದು ಧರ್ಮಶಾಸ್ತ್ರವು ಹೇಳುತ್ತದೆ.
ರಕ್ತವಿಲ್ಲದೆ ಪಾಪಗಳನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಪಾಸ್ಟ್ರೆ, ಇಲ್ಲಿ ಪಾಪಗಳನ್ನು ಕ್ಷಮಿಸುವುದರ ವಿಷಯವಾಗಿ ಬರೆಯಲ್ಪಟ್ಟಿದೆ. ಆಮೇಲೆ ಪಾಪಗಳು ಕ್ಷಮಿಸಲ್ಪಡಬೇಕಂದ್ರೆ ರಕ್ತವಿಲ್ಲದೆ ಸಾಧ್ಯವಿಲ್ಲ ಅಂತ ಬರೆಯಲ್ಪಟ್ಟಿದೆ. ಇದ್ರ ಕುರಿತಾಗಿ ನೀವೇನು ಸ್ಪಷ್ಟಪಡಿಸ್ತೀರಾ ಬೈಬಲ್ ಇಂದ ಪಾಸ್ಟ್ರೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 28ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದ್ತೇವೆ, ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಅಂದರೆ ಕ್ರಿಸ್ತನು ಬಹುಜನರ ಪಾಪಗಳನ್ನು ಹೊತ್ತುಕೊಂಡು ಅವರಿಗೋಸ್ಕರವಾಗಿ ತನ್ನನ್ನೇ ಸಮರ್ಪಣೆ ಮಾಡಿದನು. ಅಂದಮೇಲೆ ಯೇಸು ಕ್ರಿಸ್ತನು ಪವಿತ್ರನಾಗಿರುವುದರಿಂದ ಆತನ ರಕ್ತದ ಮೂಲಕವಾಗಿ ಎಲ್ಲರ ಪಾಪಗಳು ತೊಳೆಯಲ್ಪಡ್ತವೆ, ಎಲ್ಲರ ಪಾಪಗಳು ನಿವಾರಣೆ ಆಗ್ತದೆ ಎಂದು ಸತ್ಯವೇದ ನಮಗೆ ಸ್ಪಷ್ಟವಾಗಿ ಕಲಿಸುವಂತದ್ದಾಗಿದೆ. ಯೇಸು ಬಂದು ಶಿಲುಬೆಯ ಮೇಲೆ ಸತ್ತದ್ದು ಮಾತ್ರ ಅಲ್ಲ, ಆತನು ಸತ್ತು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಈ ವಾಕ್ಯ ನಮಗೆ ಹೇಳುವಂಥದ್ದು ಆತನು ಮತ್ತೆ ತಿರುಗಿ ಬರ್ತಾನೆ ಅಂತ. ಅದರಿಂದ ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗಬೇಕು. ಪಾಸ್ಟ್ರೆ, ಬಹಳ ಸಂತೋಷ. ಅಂದ್ರೆ ಯೇಸು ಕ್ರಿಸ್ತನು ದೇವಕುಮಾರನಾಗಿರುವುದರಿಂದ, ಆತನ ರಕ್ತವು ಪರಿಶುದ್ಧವಾಗಿರುವುದರಿಂದ ಇವತ್ತು ನಾವು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ನಂಬಿದರೆ ನಮ್ಮ ಹೃದಯದಿಂದ ನಮ್ಮ ಪಾಪಗಳು ಆತನ ರಕ್ತದಿಂದ ನಮಗೆ ಕ್ಷಮಿಸಲ್ಪಡುತ್ತವೆ ಅಂತ ನೀವು ತಂದು ಕೊಟ್ರಿ. ಬಹಳ ಸಂತೋಷ ಪಾಸ್ಟ್ರೆ. ಈಗ ಪಾಸ್ಟ್ರೆ, ನಾನು ಮುಂದಕ್ಕೆ ಹೋಗಲು ಬಯಸ್ತೇನೆ. ಅದೇ ಬೈಬಲಲ್ಲಿ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಒಂದು ಉಪಮಾನವನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತಂದ್ರೆಗಿನ, ಆ ಸಮಯದಲ್ಲಿ ಪರಲೋಕ ರಾಜ್ಯವು ತಮ್ಮ ದೀಪಗಳನ್ನು ತೆಗೆದುಕೊಂಡು ಮೊದಲಿಂಗನನ್ನು ಎದುರುಗೊಳ್ಳಲು ಹೊರಟ 10 ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿಹೀನರು ಮತ್ತು 5 ಮಂದಿ ಬುದ್ಧಿವಂತರು. 6ನೇ ವಚನ ಹೇಳ್ತದೆ, ಮಧ್ಯರಾತ್ರಿಯಲ್ಲಿ ಕೂಗು ಮೊಳಗಿತು, ಇಗೋ ಮೊದಲಿಂಗನು ಅವನನ್ನು ಎದುರುಗೊಳ್ಳಲು ಹೊರಗೆ ಬನ್ನಿ ಎನ್ನುವಂಥ ಕೂಗು. ಪಾಸ್ಟ್ರೆ, ಇದರ ಒಂದು ತಿಳುವಳಿಕೆ ಪ್ರಕಾರ ನನಗೆ ಏನು ಅರ್ಥ ಆಗ್ತದೆ ಅಂದರೆ, ಇಲ್ಲಿ 10 ಕನ್ನಿಕೆಯರು ಸಿದ್ಧರಾಗ್ತಾ ಇದ್ದಾರೆ. ಅವರು ಸಿದ್ಧರಾಗಿ ಹೊರಗೋದ ಮೇಲೆ ಅವರಿಗೊಂದು ಕರೆಯನ್ನು ಬರ್ತಾ ಇದೆ. ಈಗ ದಯಮಾಡಿ ಈ ಉಪಮಾನದಿಂದ ನಮಗೆ ಸ್ಪಷ್ಟಪಡಿಸಿರಿ, ಯಾರು ಈ 10 ಮಂದಿ ಕನ್ನಿಕೆಯರು, ಆಮೇಲೆ ಮೊದಲಿಂಗನು ಅಂದಾಗ ಯಾರು? ಈ ವಿಷಯವನ್ನು ದಯಮಾಡಿ ದೇವರ ವಾಕ್ಯದಿಂದ ನಮಗೆ ಸ್ಪಷ್ಟಪಡಿಸಿರಿ. ಯೇಸುವನ್ನು ಸ್ವೀಕಾರ ಮಾಡಿರುವ ಪ್ರತಿಯೊಬ್ಬರೂ ಈ 10 ಕನ್ನಿಕೆಯರ ಪಟ್ಟಿಯಲ್ಲಿ ಬರ್ತಾರೆ. ಅದರಿಂದ ಇನ್ನೊಂದು ರೀತಿಯಲ್ಲಿ ಹೇಳಿದರೆ ಸಭೆಯು 10 ಕನ್ನಿಕೆಯರಾಗಿದ್ದಾರೆ. ಪವಿತ್ರ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 36ನೇ ವಚನದಲ್ಲಿ, ಆ ದಿನ ಅಥವಾ ಆ ಗಳಿಗೆಯ ಬಗ್ಗೆ ಯಾರಿಗೂ ತಿಳಿದಿಲ್ಲ, ಸ್ವರ್ಗದಲ್ಲಿರುವ ದೇವದೂತರಿಗೂ ಮಗನಿಗೂ ತಿಳಿದಿಲ್ಲ, ತಂದೆಗೆ ಮಾತ್ರ ತಿಳಿದಿದೆ ಎಂದು ಹೇಳಲಾಗ್ತಿದೆ. ಈ ಕನ್ಯೆಯರಂತೆ ಕ್ರೈಸ್ತರು ನಿರೀಕ್ಷೆಯಿಂದ ಸದಾ ಕಾಯಬೇಕು ಅಂತ ಯೇಸು ಸ್ವಾಮಿ ಈ ದೃಷ್ಟಾಂತದ ಮೂಲಕವಾಗಿ ನಮ್ಮನ್ನ ಎಚ್ಚರಿಸುತ್ತಿದ್ದಾನೆ. ಯೇಸುವನ್ನು ಸ್ವೀಕಾರ ಮಾಡಿದವರಿಗೆ ಪ್ರವೇಶ ಸಿಗ್ತದೆ, ಇಲ್ಲದೇ ಇದ್ರೆ ಬಾಗಿಲುಗಳು ಮುಚ್ಚಲ್ಪಡ್ತದೆ. ಬಾಗಿಲುಗಳು ಮುಚ್ಚಲ್ಪಡುವ ಮೊದಲು ಪೂರ್ಣ ಸಿದ್ಧತೆ ನಾವು ಮಾಡಿರ್ಬೇಕು. ಪ್ರತಿಯೊಬ್ಬ ವಿಶ್ವಾಸಿ ತನ್ನ ಕ್ರೈಸ್ತ ಜೀವನದ ದೀಪ ಉರಿಯುವಂತೆ ಅದನ್ನ ಕಾಪಾಡಬೇಕಾಗಿದೆ. ಯಾಕೆಂತಂದ್ರೆ ಸಿದ್ಧರಾದವರನ್ನು ಮಾತ್ರ ಆತನು ಒಳಕ್ಕೆ ಸೇರಿಸಿಕೊಳ್ಳುತ್ತಾನೆ, ಬಳಿಕವೇ ಬಾಗಿಲು ಮುಚ್ಚಲ್ಪಡುವಂಥದ್ದು. ಅದರಿಂದ ಬಾಗಿಲುಗಳು ಮುಚ್ಚಲ್ಪಡುತ್ತದೆ ಎನ್ನುವ ಎಚ್ಚರಿಕೆ ಇರಬೇಕು, ಮತ್ತೆ ನಮ್ಮ ದೀಪಗಳು ಉರಿಯುತ್ತಲೇ ಇರಬೇಕು ಎನ್ನುವಂತ ಸ್ವಭಾವವು ಕೂಡ ನಮಗೆ ಇದ್ದರೆ ಮಾತ್ರ ಕ್ರಿಸ್ತನನ್ನ ಎದುರುಗೊಳ್ಳಲು ಸಾಧ್ಯ. ಪಾಸ್ಟ್ರೆ, ನೀವು ಇದಕ್ಕೆ ಅರ್ಥ ಬಹಳ ಚೆನ್ನಾಗಿ ತಂದು ಕೊಟ್ರಿ. ನನಗೆ ಈಗ ಏನು ಅರ್ಥ ಆಗ್ತದೆ ಅಂದ್ರೆಗಿನ, ನೀವೀಗ ಹೇಳಿದ ಮೇಲೆ ಈ ವಾಕ್ಯದಿಂದ ಈ ಬಾಗಿಲು ಸ್ವಲ್ಪ ಹೊತ್ತು ತೆಗೆದಲ್ಪಡ್ತದೆ. ಓಕೆ, ಆಮೇಲೆ ಸಿದ್ಧ ಇರೋರು ಮಾತ್ರ ಒಳಕ್ಕೆ ಹೋಗಬಹುದು. ಓಕೆ, ಅದಾದ ಮೇಲೆ ಇದ್ದಕ್ಕಿದ್ದಂತೆಯೇ ಬಾಗಿಲು ಮುಚ್ಚಲ್ಪಡ್ತದೆ. ಇದರ ಅರ್ಥ ಏನಂದ್ರೆ ಪಾಸ್ಟ್ರೆ, ಸಿದ್ಧವಾಗಿರುವ ವಧುವರು ಅಥವಾ ಕನ್ನಿಕೆಯರು ಮಾತ್ರವೇ ಒಳಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತದೆ. ಏನಿದ್ರ ಅರ್ಥ ಪಾಸ್ಟ್ರೆ? ನೀವು ಸ್ವಲ್ಪ ನಮಗೆ ಇದನ್ನ ಬಿಚ್ಚಿ ಹೇಳ್ತೀರಾ? ಖಂಡಿತವಾಗಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 21ರಿಂದ 23ರವರೆಗೆ ಇರುವಂತಹ ವಚನದಲ್ಲಿ ಸ್ವಾಮಿ ಈ ರೀತಿಯಾಗಿ ಹೇಳ್ತಿದ್ದಾರೆ, ನನ್ನನ್ನು ಕರ್ತನೇ ಕರ್ತನೇ ಎಂದು ಕರೆಯುವ ಎಲ್ಲರೂ ದೇವರ ರಾಜ್ಯವನ್ನು ಸೇರಲಾರರು.
ನನ್ನ ತಂದೆಯ ಚಿತ್ತವನ್ನು ಮಾಡುವವನೇ ಎಂದು ಸ್ವಾಮಿ ಅಲ್ಲಿ ಹೇಳಿರೋದು. ಅಂದ್ಮೇಲೆ ನಮಗೆ ಮತ್ತೊಂದು ಪ್ರಶ್ನೆ ನಮ್ಮ ನೆನಪಿಗೆ ಬರ್ತದೆ. ಅವಾಗ ತಂದೆಯ ಚಿತ್ತ ಏನಾಗಿದೆ? ಯೋಹಾನ್ ಸುವಾರ್ತೆ 6ನೇ ಅಧ್ಯಾಯದ 40ನೇ ವಚನ ಈ ರೀತಿಯಾಗಿ ನಮ್ಗೆ ಹೇಳ್ತಾ ಇದೆ. ತಂದೆಯ ಚಿತ್ತ ಏನಂದ್ರೆ, ಮಗನನ್ನು ನೋಡಿ ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ನಿತ್ಯ ಜೀವನ ಹೊಂದಬೇಕು ಮತ್ತು ನಾನು ಅವರನ್ನು ಕೊನೆ ದಿನದಲ್ಲಿ ಎಬ್ಬಿಸುವನು. ಇದು ತಂದೆಯ ಚಿತ್ತ. ಯೇಸು ಸ್ವಾಮಿ ನೇರವಾಗಿ ಹೇಳಿರುವಂಥದ್ದು. ಮತ್ತೆ ಯೋಹಾನ ಸುವಾರ್ತೆ 6ನೇ ಅಧ್ಯಾಯದ 40ನೇ ವಚನದಲ್ಲಿ ಹೇಳುವಂಥದ್ದು, ಕ್ರಿಸ್ತನನ್ನು ಕಂಡುಕೊಂಡು ಆತನಲ್ಲಿ ನಂಬಿಕೆ ಇಡುವುದು ದೇವರ ಚಿತ್ತ. ಅವರು ನಿತ್ಯ ಜೀವವನ್ನು ಪಡೆಯುವರು. ಅಂದರೆ ಅವರು ಸರಿಯಾದ ದಾರಿಯಿಂದ ಬಾಗಿಲಿನಿಂದ ಒಳ ಪ್ರವೇಶ ಮಾಡ್ತಾರೆ. ನಂಬದವರಿಗೆ ಪ್ರವೇಶವಿಲ್ಲ, ಅವರೆದುರು ಬಾಗಿಲುಗಳು ಮುಚ್ಚಲ್ಪಡ್ತದೆ ಅಂತ ಈ ಭಾಗ ನಮ್ಗೆ ಸ್ಪಷ್ಟವಾಗಿ ಹೇಳ್ಕೊಡ್ತಾ ಇದೆ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯದ 3ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲಾಗ್ತಾ ಇದೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಯಾರು ಹೊಸದಾಗಿ ಹುಟ್ಟದ ಹೊರತು ದೇವರ ರಾಜ್ಯವನ್ನು ಸೇರಲಾರರು. ಇನ್ನೊಂದು ರೀತಿಯಲ್ಲಿ ಹೇಳಿದರೆ, ದೇವರ ರಾಜ್ಯ ಸೇರಬೇಕಾದ್ರೆ ಹೊಸದಾಗಿ ಹುಟ್ಟಿರ್ಬೇಕು. ಆ ಹೊಸದಾಗಿ ಹುಟ್ಟಿದ ಅನುಭವದವರು ಮಾತ್ರ ದೇವರ ರಾಜ್ಯವನ್ನ ಸೇರುವರು. ಇದು ಸ್ಪಷ್ಟವಾಗಿ ಸತ್ಯವೇದ ತಿಳಿಸುವಂತದ್ದಾಗಿದೆ. ಬಹಳ ಸ್ಪಷ್ಟವಾಗಿ ಹೇಳಿದ್ರಿ ಪಾಸ್ಟ್ರೆ. ಆದ್ರೆ ಈಗ ನಮ್ಗೇನು ಅರ್ಥ ಆಗ್ತದೆ ಅಂದ್ರೆ, ಯಾರ್ಯಾರು ತಿರುಗಿ ಜನ್ಮಿಸಲ್ಪಟ್ಟಿದ್ದಾರೋ ಅವರು ಮಾತ್ರವೇ ಈ ಮೊದಲಿಂಗನನ್ನು ಅಥವಾ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಅಂದ್ರೆ ಯಾವಾಗ ಈ ಸಭೆಯನ್ನು ಆತನ ಕಂಡುಕೊಳ್ಳಲು ಬರ್ತಾನೋ ಆಗ ಆತನನ್ನು ನಾವು ಕೂಡ ಕಂಡುಕೊಳ್ಳಲು ಸಾಧ್ಯವಾಗ್ತದೆ ಅಂತ ನೀವು ಸ್ಪಷ್ಟಪಡಿಸಿದಿರಿ. ಬಹಳ ಸಂತೋಷ. ಈಗ ಅಕಸ್ಮಾತ್ ಈ ಕಾರ್ಯಕ್ರಮವನ್ನು ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ, ಅವರು ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳಬೇಕಂದ್ರೆ ಅಥವಾ ತಿರುಗಿ ಜನ್ಮಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಪಾಸ್ಟ್ರೆ? ಇದು ಬಹಳ ಸುಂದರವಾದ ಒಂದು ಪ್ರಶ್ನೆ. ಈವರೆಗೂ ಯೇಸುವನ್ನು ಜೀವನದಲ್ಲಿ ರಕ್ಷಕನನ್ನಾಗಿಯೂ ಪ್ರಭುವನ್ನಾಗಿಯೂ ಅಂಗೀಕಾರ ಮಾಡಿ ಆತನ ಮೂಲಕವಾಗಿ ರಕ್ಷಣೆ ಹೊಂದದೇ ಇರುವವರಿಗೂ ಅವರು ಮಾಡಬೇಕಾದ ಇಷ್ಟೇ, ಯೇಸುವನ್ನು ದೇವರು ಕಳುಹಿಸಿಕೊಟ್ಟ ಏಕ ಮಾತ್ರ ಕುಮಾರನೆಂದು, ಆತನು ಪರಲೋಕದಿಂದ ಈ ಲೋಕಕ್ಕೆ ಬಂದು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟ ನಂತರ ಆತನ ರಕ್ತ ನಮ್ಮೆಲ್ಲರ ಪಾಪಗಳನ್ನ ನಿವಾರಣೆ ಮಾಡಿ ನಮ್ಮನ್ನ ಶುದ್ಧಿ ಮಾಡುತ್ತದಂತಲೂ ನಂಬೋದರ ಜೊತೆಯಲ್ಲಿ ಈ ಯೇಸು ಪರಲೋಕಕ್ಕೆ ಏರಿ ಹೋದನಂತಲೂ ನಾವು ನಂಬಬೇಕಾಗಿದೆ. ನಮ್ಮ ಹೃದಯದಿಂದ ನಂಬಿ ನಮ್ಮ ಬಾಯಿಯಿಂದ ಅದನ್ನ ಅರಿಕೆ ಮಾಡಿಕೊಂಡ್ರೆ ಖಂಡಿತವಾಗಿ ನಮಗೂ ಈ ರಕ್ಷಣೆಯ ಅನುಭವ ಸಿಗ್ತದೆ ಅಂತ ದೇವರ ವಾಕ್ಯ ನಮಗೆ ಹೇಳಿಕೊಡ್ತಿದೆ. ಮ್ಯಾನ್ ಪಾಸ್ಟ್ರೆ, ನೀವು ಬಹಳ ಕ್ಲುಪ್ತವಾಗಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಟ್ರಿ. ಅಂದ್ರೆ ಯಾರಾದರೂ ಹೊಸದಾಗಿ ಈ ಸಂದೇಶವನ್ನು ಕೇಳುವಂಥವ್ರು ಯೇಸು ಕ್ರಿಸ್ತನನ್ನು ನಂಬಬೇಕಂದ್ರೆ ಅವ್ರು ಏನು ದೊಡ್ಡ ಘನ ಕಾರ್ಯ ಮಾಡೋದು ಬೇಕಾಗಿಲ್ಲ, ದೊಡ್ಡ ಏನೋ ಒಂದು ಅವರು ತ್ಯಾಗವನ್ನು ಮಾಡೋದು ಬೇಕಾಗಿಲ್ಲ. ಬರೀ ತಮ್ಮ ಹೃದಯದಿಂದ ಯೇಸು ಕ್ರಿಸ್ತನನ್ನು ರಕ್ಷಕನು ನನಗೋಸ್ಕರ ಸತ್ತಿದ್ದಾನೆ, ಈ ಲೋಕಕ್ಕೆ ಬಂದಿದ್ದಾನೆ ಅಂತ ನಂಬಿಬಿಟ್ಟು ಬಾಯಿಂದ ಅರಿಕೆ ಮಾಡಿಕೊಂಡ್ರೆ ಅವರು ರಕ್ಷಣೆ ಹೊಂದುತ್ತಾರೆ. ಯೇಸು ಕ್ರಿಸ್ತನು ಮತ್ತೆ ಸಭೆಯನ್ನು ತೆಗೆದುಕೊಂಡಲು ಬರುವಾಗ ಇವರು ಕೂಡ ಆ ಮೊದಲಿಂಗನನ್ನು ಕಂಡುಕೊಳ್ಳುತ್ತಾರೆ, ತಪ್ಪಿಸಿಕೊಳ್ಳುವುದಿಲ್ಲ ಅಂತ ನೀವು ಬಹಳ ಸ್ಪಷ್ಟವಾಗಿ ಹೇಳ್ಕೊಟ್ರೆ. ಬಹಳ ಸಂತೋಷ ಪಾಸ್ಟ್ರೆ. ಈಗ ಯಾರಾದರೂ ಈ ಸಂದೇಶವನ್ನು ಕೇಳುವಂಥವರು, ಯಾರೇ ಸಭಿಕರಾಗ್ಲಿ, ನಿಮ್ಮನ್ನು ಕಂಡ್ಕೋಬೇಕು, ನಿಮ್ಮನ್ನು ಸಂಪರ್ಕಿಸ್ಬೇಕಂದ್ರೆ ಯಾವ ರೀತಿ ನಿಮ್ಮನ್ನು ಸಂದರ್ಶಿಸಲು ಸಾಧ್ಯ ಪಾಸ್ಟ್ರೆ? ನಾನು ರೆವರೆಂಡ್ ಥಾಮಸ್ ಅಬ್ರಹಾಂ, ಮಾರ್ತೋಮ ಸಭೆಯ ಒಬ್ಬ ಆರ್ಡೈನ್ ಪ್ರೀಸ್ಟ್ ಆಗಿದ್ದೇನೆ. ನಾನೀಗ ಇರುವುದು ಕರ್ನಾಟಕದ ಬೆಂಗಳೂರು ರೂರಲ್ ಜಿಲ್ಲೆಯ ಹೊಸಕೋಟೆಯ ತಾಲೂಕಿನ ಹೊಸಕೋಟೆ ಪಟ್ಟಣದಲ್ಲಿ. ನನ್ನ ಸುತ್ತಲೂ ಇರುವಂತ ಕ್ರೈಸ್ತ ಸುವಾರ್ಥಿಕರೊಂದಿಗೆ ಸೇರಿ ಕ್ರಿಸ್ತನ ಸೇವೆಯನ್ನ ನಾನು ಈ ಪ್ರದೇಶದಲ್ಲಿ ಮಾಡ್ತಾ ಇದ್ದೇನೆ. ಕ್ರಿಸ್ತನನ್ನ ಸಾರುವುದೇ ನನ್ನ ಜೀವನದ ಉದ್ದೇಶವಾಗಿತ್ತು. ಇವತ್ತು ಅದೇ ಆಗಿದೆ, ಅದನ್ನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಸಂತೋಷ ಪಾಸ್ಟ್ರೆ. ಸ್ನೇಹಿತರೆ, ನಮ್ಮ ಪಾಸ್ಟ್ರಿಗೆ ಇರುವಂಥ ಒಂದು ಹೃದಯವೇನೆಂದರೆ, ಅವ್ರು ನನಗೆ ಹೇಳ್ತಾ ಇದ್ರು, ಮಲ್ಲಿ ನನಗೆ ಕೊನೆಯ ಉಸಿರಿರುವವರೆಗೂ ನಾನು ಕರ್ತನ ಸೇವೆ ಮಾಡಬೇಕು, ಇದೇ ನನ್ನ ಒಂದು ಆಸೆ ಮತ್ತು ನನ್ನ ಒಂದು ಹೃದಯದ ಒಂದು ಪ್ರಾರ್ಥನೆ ಕೂಡ ಅಂತ ಅವ್ರು ಹೇಳ್ತಾ ಇದ್ರು. ಪಾಸ್ಟ್ರೆ, ನಿಜವಾಗಿ ನಿಮ್ಮ ಒಟ್ಟಿಗೆ ನಾವು ಸಂದರ್ಶನ ಮಾಡ್ತಿರೋದು ಬಹಳ ಸಂತೋಷವಾಗ್ತಾ ಇದೆ. ಈಗ ನಮ್ಮ ಚರ್ಚೆಗೆ ನಾನು ಮುಂದಕ್ಕೆ ಹೋಗಲು ಇಷ್ಟಪಡ್ತೇನೆ.
ಪಾಸ್ಟರ್, ನೀವು ಹೇಳಿದಿರಲ್ಲ ಏನಂತೇಳಿ, ಕ್ರಿಸ್ತನು ತನ್ನ ಸಭೆಯಾಗಿ ಕರೆದುಕೊಂಡು ಬರುವಾಗ ನಾವು ಸಿದ್ಧರಾಗಿರಬೇಕು. ಅಂದರೆ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡಾಗರಿಂದಾಗಲೇ ನಾವು ಸಿದ್ಧರಾಗಿರಬೇಕಂತ ಹೇಳ್ಕೊಟ್ರಿ. ಆದರೆ ಇವತ್ತು ಆಗಲೇ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡಂಥವ್ರು ಅವರು ಪರವಾಗಿಲ್ಲ, ಆ ಯೇಸು ಕ್ರಿಸ್ತನು ಬರೋದನ್ನು ಕೇಳಿಸಿಕೊಂಡಾದ ಮೇಲೆ ಆಗ ನಾವು ಸಿದ್ಧರಾಗೋಣ ಅಂತ ಹೇಳಿಬಿಟ್ಟು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಜೀವನವನ್ನು ಈ ಲೋಕದಲ್ಲಿ ನಡೆಸ್ತಾ ಇದ್ದಾಗ ಆ ಕರೆ ಬಂದಾಗ ಅವರು ಸಿದ್ಧವಾಗಲು ಸಾಧ್ಯವಾಗುತ್ತದಾ ಅಥವಾ ಸಾಧ್ಯವಾಗೋದಿಲ್ವಾ? ಆದರೆ ನನಗೆ ಒಂದು ಖಚಿತವಾಗ್ತಾ ಇದೆ, ಈ 10 ಮಂದಿ ಕನ್ನಿಕೆಯರಲ್ಲಿ 5 ಮಂದಿ ಅವರು ಕರೆ ಬಂದಾಗ ಸಿದ್ಧವಾಗದೇ ಇರುವುದಕ್ಕೋಸ್ಕರ ಅವರು ಆತನನ್ನು ಕಂಡುಕೊಳ್ಳುವುದನ್ನು ತಪ್ಪಿಸಿಕೊಂಡರು. ಸೊ ಇದರ ಕುರಿತಾಗಿ ಇವತ್ತಿನ ಸಭೆಗೆ ನೀವು ವಾಕ್ಯದ ಮೂಲಕ ಸ್ಪಷ್ಟಪಡಿಸಿರಿ, ಅದು ಕೊನೆ ಗಳಿಗೆಯಲ್ಲಿ ಸಿದ್ಧವಾಗಲು ಸಾಧ್ಯವಾ ಅಥವಾ ಇಲ್ಲವೋ ಎಂಬುದಾಗಿ. ಕೊನೆ ಗಳಿಗೆಯಲ್ಲಿ ಯಾರಿಗೂ ಸಿದ್ಧರಾಗುವುದಕ್ಕೆ ಸಾಧ್ಯನೇ ಇಲ್ಲ. ಇದೇ ಕೊನೆ ಗಳಿಗೆ ಆಗ್ಬಹುದು, ಇದೇ ಕ್ಷಣ. ಆದ್ರಿಂದ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. ಪೌಲನು ಕೊರಿಂಥ್ಯ ದೇವರಿಗೆ ಬರೆದ ಪತ್ರಿಕೆಯ 15ನೇ ಅಧ್ಯಾಯದ 51ನೇ ವಚನ ಈ ರೀತಿಯಾಗಿ ನಮಗೆ ಹೇಳ್ತಾ ಇದೆ, ಆದರೆ ಕಡೆ ತುತೂರಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರಲ್ಲಿಯೇ ಮಾರ್ಪಡಬೇಕು. ತುತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡು. ಇದು ಒಂದು ಕ್ಷಣದಲ್ಲೇ ಆಗುವಂತ ಒಂದು ವಿಚಾರ. ಆದ್ರಿಂದ ನನಗೆ ಬಹಳ ಸಮಯ ಇದೆ, ನಾನು ಆ ಸಮಯದಲ್ಲಿ ಮಾಡ್ತೇನೆ ಅಂತ ಉದಾಸೀನರಾಗಿ ಹೋದ್ರೆ ಖಂಡಿತವಾಗಿ ಸೋಲ್ ಬರ್ತದೆ ಅಂತ ಈ ವಚನ ನಮಗೆ ಕಲಿಸ್ಕೊಡ್ತಾ ಇದೆ. ಆದ್ರಿಂದ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ನಾವು ನಮಗೆ ಸಿಕ್ಕಿರುವ ಸಮಯವನ್ನ ಸದುಪಯೋಗ ಮಾಡಿಕೊಂಡು ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳಬೇಕು ಅಂತ ದೇವರ ವಾಕ್ಯ ನಮ್ಗೆ ಹೇಳ್ಕೊಡ್ತಾ ಇದೆ. ಸರಿ ಪಾಸ್ಟ್ರೆ, ಬಹಳ ಚೆನ್ನಾಗಿ ಹೇಳ್ಕೊಟ್ರಿ. ಅಂದ್ರೆ ಆತನನ್ನು ಕಂಡುಕೊಳ್ಳುವಂತ ಸಮಯದಲ್ಲಿ ಸಮಯವು ಜಾಸ್ತಿ ಇರುವುದಿಲ್ಲ, ಒಂದು ಕ್ಷಣದಲ್ಲಿಯೇ ಇದು ಜರುಗುವಂತ ಸಂಗತಿ. ಅಂದರೆ ಕರ್ತನ ಕರೆ ಬರುತ್ತದೆ ಒಂದು ಕ್ಷಣದಲ್ಲಿಯೇ ನಾವು ಯೇಸು ಕ್ರಿಸ್ತನನ್ನು ಇವತ್ತು ಯಾರ್ಯಾರು ತಿಳಿದುಕೊಂಡಿರುತ್ತಾರೋ ಅವರು ಆ ಒಂದು ಕ್ಷಣದಲ್ಲಿ ಮಾರ್ಪಾಡಾಗಿ ಆತನನ್ನು ಕಂಡುಕೊಳ್ಳುವಂತ ಇದು ಸನ್ನಿವೇಶ. ಸಮಯವೂ ಇರುವುದಿಲ್ಲ, ಆಗ ಕೊನೆ ಗಳಿಗೆಯಲ್ಲಿ ಸಿದ್ಧರಾಗುವುದಕ್ಕೆ ಅವಕಾಶವೇ ಇಲ್ಲ ಎಂಬುದಾಗಿ ನೀವು ದೇವರ ವಾಕ್ಯದ ಮೂಲಕ ಸ್ಪಷ್ಟಪಡಿಸಿದ್ದೀರಿ. ಬಹಳ ಸಂತೋಷ ಪಾಸ್ಟ್ರೆ. ಈಗ ನಾವು ಒಂದು ಸಂಗತಿಯನ್ನು ಖಚಿತಪಡಿಸಬೇಕು, ಏನಂತಂದ್ರೆ ಈ ಒಂದು ಮಾರ್ತೋಮ ಸಭೆಯಲ್ಲಿರುವಂತ ಕ್ರೈಸ್ತಿಯ ಸಹೋದರ ಸಹೋದರಿಯರು ಈ ಒಂದು ಕ್ರಿಸ್ತನ ಕರೆ ಬಂದಾಗ ಅಥವಾ ಕ್ರಿಸ್ತನು ತನ್ನ ಸಭೆಯನ್ನು ಎತ್ತಿಕೊಳ್ಳುವಂತ ಸಮಯವು ಬಂದಾಗ ಮಾರ್ತೋಮ ಸಭೆಯವರು ಕ್ರಿಸ್ತನನ್ನು ಮೇಘದಲ್ಲಿ ಕಂಡುಕೊಳ್ಳುತ್ತಾರೋ ಅಥವಾ ಕಂಡುಕೊಳ್ಳುವುದಿಲ್ಲವೋ ದಯಮಾಡಿ ನೀವು ಖಚಿತಪಡಿಸಿರಿ. ದೇವರ ವಾಕ್ಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 13ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲಾಗಿದೆ, ಕರ್ತನ ಹೆಸರನ್ನ ಹೇಳಿಕೊಳ್ಳುವ ಪ್ರತಿಯೊಬ್ಬರು ರಕ್ಷಿಸಲ್ಪಡುವರು. ಇದು ಖಚಿತವಾದ ಮಾತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 9ನೇ ವಚನದಲ್ಲಿ, ನೀನು ಯೇಸುವನ್ನು ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿನಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂದು ಬರೆಯಲಾಗಿದೆ. ನಾವು ಮಾರ್ತೋಮ ವಿಶ್ವಾಸಿಗಳು, ನಮಗೆ ಯೇಸು ಒಬ್ಬನೇ ನಮ್ಮ ರಕ್ಷಕನು, ಆತನೊಬ್ಬನೇ ನಮಗೂ ದೇವರಿಗೂ ಮಧ್ಯಸ್ಥನಾಗಿದ್ದಾನೆ ಎಂದು ನಂಬುವಂಥವರು. ಅಷ್ಟೇ ಅಲ್ಲ, ನಾವು ಮಾರ್ತೋಮ ಕ್ರೈಸ್ತರು ವೈಯಕ್ತಿಕ ರಕ್ಷಣೆಯಲ್ಲಿ ನಂಬಿಕೆ ಇಟ್ಟಂತವರು ಆಗಿದ್ದೀವಿ. ಆ ಕಾರಣದಿಂದ ಖಂಡಿತವಾಗಿ ಯೇಸುವಿನ ಬರೋಣದಲ್ಲಿ ಮಾರ್ತೋಮ ವಿಶ್ವಾಸಿಗಳು ಸೇರಿಕೊಳ್ಳುತ್ತಾರೆ ಎಂದು ನಾನು ನಂಬುತ್ತೇನೆ. ಆದರೆ ಮತ್ತಾಯನ ಬರೆದ ಸುವಾರ್ತ 25ನೇ ಅಧ್ಯಾಯದ ದೃಷ್ಟಾಂತ ನಮಗೆ ಹೇಳುವ ಒಂದು ಸಂಗತಿ ಇದೆ. ಅದು ನಮಗೆ ಎಚ್ಚರಿಕೆಯ ಸಂಗತಿ. ಏನು ಅಂತಂದ್ರೆ, ಎಲ್ಲರೂ ಅದರಲ್ಲಿ ಸೇರಿಕೊಳ್ಳುತ್ತಾರಂತಿಲ್ಲ. ಬಹಳ ಬುದ್ಧಿವಂತರಾಗಿ ಕರ್ತನಿಗೋಸ್ಕರವಾಗಿ ಪೂರ್ಣವಾಗಿ ಸಿದ್ಧರಾಗಿದ್ದಂಥವರು. ನಾನು ಮಾರ್ತೋಮ ಕ್ರೈಸ್ತನಾಗಿದ್ದೇನೆ, ನನ್ನ ತಂದೆ ಮಾರ್ತೋಮ ಕ್ರೈಸ್ತರಾಗಿದ್ದರು ಅಂತ ಹೇಳಿ ಯಾರು ಹೇಳಿಕೊಂಡರು ಆ ಹೆಗ್ಗಳಿಕೆಯಿಂದ ಪರಲೋಕ ರಾಜ್ಯವನ್ನ ಸೇರುವುದಿಲ್ಲ. ಅದರಿಂದ ಪ್ರತಿಯೊಬ್ಬ ವಿಶ್ವಾಸಿ ತನ್ನ ಪಾಲಿಗೆ ತಾನು ಮಾಡಬೇಕಾದ್ದನ್ನು ಮಾಡಿ
ಕರ್ತನನ್ನ ಹಿಂಬಾಲಿಸಿದಾಗ ಅವನು ಪರಲೋಕ ರಾಜ್ಯ ಸೇರಲು ಸಾಧ್ಯವಾಗ್ತದೆ ಅಂತ ನನ್ನ ಪೂರ್ಣವಾದ ನಂಬಿಕೆ. ಮಾರ್ತೋಮ ಕ್ರೈಸ್ತರು ಆ ರೀತಿಯಲ್ಲಿ ನಂಬುವಂತವರಾಗಿದ್ದಾರೆ. ಆದ್ದರಿಂದ ಖಂಡಿತವಾಗಿ ಪರಲೋಕವನ್ನ ಸೇರುವರು. ಆಮೆನ್, ಆಮೆನ್. ಬಹಳ ಸಂತೋಷ ಪಾಸ್ಟ್ರೆ. ಪ್ರಿಯ ವೀಕ್ಷಕರೇ, ಅಕಸ್ಮಾತ್ ಆಗಿ ನೀವು ಮಾರ್ತೋಮ ಸಭೆಯಲ್ಲಿ ಇದ್ದುಕೊಂಡು ನೀವು ಮಾರ್ತೋಮ ಸಭೆಯಲ್ಲಿ ಕರ್ತನನ್ನು ಆರಾಧಿಸ್ತಾ ಇದ್ದರೆ, ಈಗ ಜಾಯ್ ಅಚ್ಚನ್ ಅವರು ದೇವರ ವಾಕ್ಯದಿಂದ ಸ್ಪಷ್ಟಪಡಿಸಿದ್ದಾರೆ. ಏನಂತೇಳಿ? ರೋಮಾಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದಿಂದ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಹೃದಯಪೂರ್ವಕ ನಂಬಿಕೆ ಇಟ್ಟು ಆತನನ್ನು ರಕ್ಷಕನಾಗಿ ಬಾಯಿಂದ ಅರಿಕೆ ಮಾಡಿಕೊಂಡಾಗ ರಕ್ಷಣೆ ಹೊಂದಲ್ಪಡುತ್ತಾರೆ. ಅದು ಮಾತ್ರವಲ್ಲ, ಇನ್ನೊಂದು ವಚನ ಅವರು ಹೇಳಿದ್ರು. ಏನಂತೇಳಿ? ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನದಲ್ಲಿ, ಕರ್ತನ ಹೆಸರನ್ನು ಕರೆಯುವ ಪ್ರತಿಯೊಬ್ಬರೂ ರಕ್ಷಿಸಲ್ಪಡುವರೆಂಬುದಾಗಿ. ಸೊ ಇವತ್ತು ನೀವು ಮಾರ್ತೋಮ ಸಭೆಯವರು, ಸಭಿಕರು, ನೀವು ಯೇಸು ಕ್ರಿಸ್ತನನ್ನು ಕರ್ತನೆಂದು ನಂಬಿರುವುದರಿಂದ, ನಿಮ್ಮ ಹೃದಯದಿಂದ ನಂಬಿ ಆತನನ್ನು ರಕ್ಷಕನೆಂದು ನೀವು ಅರಿಕೆ ಮಾಡಿರುವುದರಿಂದ ನೀವು ರಕ್ಷಣೆ ಹೊಂದಿದ್ದೀರಿ. ನೀವು ರಕ್ಷಣೆ ಹೊಂದಿರುವುದರಿಂದ ಕ್ರಿಸ್ತನು ಸಭೆಯಾಗಿ ಕರೆಯಲು ಬಂದಾಗ ನೀವು ಕೂಡ ಯೇಸು ಕ್ರಿಸ್ತನನ್ನು ಮೇಘಗಳಲ್ಲಿ ಕಂಡುಕೊಳ್ಳುತ್ತೀರಿ, ತಪ್ಪಿಸಿಕೊಳ್ಳುವುದಿಲ್ಲ ಎಂಬುದಾಗಿ ಅವರು ದೇವರ ವಾಕ್ಯದಿಂದ ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೋಸ್ಕರ ನಿಮ್ಮನ್ನು ನೀವೇ ಪ್ರೋತ್ಸಾಹ ಪಡಿಸಿಕೊಳ್ಳಿರಿ. ದೇವರ ವಾಕ್ಯದಲ್ಲಿ ಕ್ರಿಸ್ತನು ಬಂದಾಗ ನೀವು ಅದನ್ನು ತಪ್ಪಿಸಿಕೊಳ್ಳಬಾರದು. ಎರಡನೇದಾಗಿ ಅವ್ರು ಇನ್ನೊಂದು ಕೂಡ ಸ್ಪಷ್ಟಪಡಿಸಿದರು. ಏನಂತೇಳಿ? ಮಾರ್ತೋಮ ಸಭೆಗೆ ಹೋಗುವುದರಿಂದಲೇ ನೀವು ಕ್ರಿಸ್ತನನ್ನು ಕಂಡುಕೊಳ್ಳುತ್ತೀರಾ ಮೇಘದಲ್ಲಿ ಎಂಬುದಾಗಿ ಅವ್ರು ಹೇಳಲಿಲ್ಲ. ಅವ್ರು ಏನು ಹೇಳಿದ್ರಂದ್ರೆ, ವೈಯಕ್ತಿಕವಾಗಿ ನೀವು ಯೇಸು ಕ್ರಿಸ್ತನನ್ನು, ಅಂದರೆ ಪ್ರತಿಯೊಬ್ಬನೂ ಕೂಡ ಯೇಸು ಕ್ರಿಸ್ತನನ್ನು ನಂಬಿದರೆ ನೀವು ಕರ್ತನನ್ನು ಕಂಡುಕೊಳ್ಳುತ್ತೀರಿ ಎಂಬುದಾಗಿ ಸ್ಪಷ್ಟಪಡಿಸಿದ್ದಾರೆ. ಬಹಳ ಸಂತೋಷ ಪಾಸ್ಟ್ರೆ, ನೀವು ಮಾರ್ತೋಮ ಸಭಿಕರಿಗೆ ಒಂದು ಧೈರ್ಯವನ್ನು ತುಂಬಿದ್ದೀರಿ. ಪಾಸ್ಟ್ರೆ, ಈಗ ಮುಂದಕ್ಕೆ ಹೋಗಲು ಇಷ್ಟಪಡ್ತೇನೆ. ಕೊನೆಯದಾಗಿ ಈ ಒಂದು ನಮ್ಮ ಒಂದು ಪಾಡ್ಕಾಸ್ಟನ್ನು ಕೇಳಿಸಿಕೊಳ್ಳುವಂಥವರಿಗೆ ಏನಾದರೂ ಎಚ್ಚರಿಕೆಯ ಮಾತುಗಳನ್ನು ಹೇಳಲು ಏನಾದರೂ ಇಷ್ಟಪಡ್ತೀರಾ? ಖಂಡಿತವಾಗಿ. ಸತ್ಯವೇದವೇ ನಮಗೆ ಎಚ್ಚರಿಕೆಯ ಮಾತನ್ನ ನೀಡಿದೆ. ಅದನ್ನು ನಾವು ಮತ್ತೆ ಮತ್ತೆ ಹೇಳುವುದು ಬಹಳ ಅವಶ್ಯವಾದಂಥದ್ದಾಗಿದೆ. ಪ್ರಕಟಣೆಯ ಗ್ರಂಥ 3ನೇ ಅಧ್ಯಾಯದ 16ನೇ ವಚನದಲ್ಲಿ, ನೀನು ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲ, ಉಗುರು ಬೆಚ್ಚಗಿರುವುದರಿಂದ ನಾನು ನನ್ನ ಬಾಯಿಯಿಂದ ನಿನ್ನನ್ನು ಉಗುಳುವೆನು. ಈ ಎಚ್ಚರಿಕೆಯ ಮಾತು ನಮಗೆ ನೀಡಿದಂಥದ್ದಾಗಿದೆ. ಕ್ರೈಸ್ತ ಜೀವನದ ಬಗ್ಗೆ ಆಲಸ್ಯರಾಗಿರಬಾರದು. ಒಂದು ವೇಳೆ ನಾವು ಸಿದ್ಧರಲ್ಲದೆ ಇದ್ದರೆ ಕೊನೆಯ ಗಳಿಗೆಯಲ್ಲಿ ಹೊರ ಅಟ್ಟಲ್ಪಡ್ತೇವೆ ಅನ್ನುವಂಥದ್ದು ನಾವು ತಿಳ್ಕೊಳ್ಳಬೇಕು. ಅದರಿಂದ ಹೊರ ಅಟ್ಟುವುದು ಕ್ರಿಸ್ತನ ಉದ್ದೇಶ ಅಲ್ಲ. ಹೊರ ಅಟ್ಟಲ್ಪಡುವಂಥದ್ದು ನಮ್ಮ ಕೃತ್ಯಗಳ ಮೂಲಕವಾಗಿ, ನಮ್ಮ ಸಿದ್ಧತೆಯ ಮೂಲಕವಾಗಿ, ನಮ್ಮ ನಡವಳಿಕೆಯ ಮೂಲಕವಾಗಿ. ಎಲ್ಲಾ ಕ್ರೈಸ್ತ ಬಾಂಧವರು, ಮಾರ್ತೋಮ ಸಭೆಯ ವಿಶ್ವಾಸಿಗಳು ಅದರಲ್ಲಿ ಆಸಕ್ತರಾಗಿರ್ಬೇಕೆಂದು ದೇವರ ವಾಕ್ಯ ನಮಗೆ ಎಚ್ಚರಿಸುತ್ತಿದೆ. ಆಮೆನ್. ಬಹಳ ಸಂತೋಷ ಪಾಸ್ಟ್ರೆ, ನೀವು ಒಳ್ಳೆಯ ಎಚ್ಚರಿಕೆಯನ್ನು ತಂದಿರಿ. ಅಂದರೆ ದೇವರ ವಾಕ್ಯದಿಂದನೇ ಎಚ್ಚರಿಕೆಯನ್ನು ತಂದಿರಿ ನೀವು. ಬಹಳ ಸಂತೋಷ ಪಾಸ್ಟ್ರೆ. ಈಗ ಕೊನೆಯದಾಗಿ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಕೇಳಿಸಿಕೊಳ್ಳುವಂಥ ವೀಕ್ಷಕರಿಗೆ ಏನಾದರೂ ಪ್ರೋತ್ಸಾಹಕರವಾದ ಅಥವಾ ಭರವಸೆವಿರುವಂಥ ಮಾತುಗಳನ್ನು ದೇವರ ವಾಕ್ಯದಿಂದ ದಯಮಾಡಿ ನೀವು ತಿಳಿಯ ಬಯಸ್ತೀರಾ? ಖಂಡಿತ ಮಲ್ಲಿ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯದ ಮೊದಲಿನ 3 ವಚನಗಳನ್ನ ನಾನು ನಿಮ್ಗೋಸ್ಕರವಾಗಿ ಬೈಬಲ್ನಿಂದ ಓದ್ತೇನೆ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಇದು ಯೇಸು ಸ್ವಾಮಿ ನಮಗೆ ನೀಡಿದಂತ ಭರವಸೆಯಾಗಿದೆ. ಯೇಸು ಸ್ವಾಮಿ ತನ್ನ ಮಕ್ಕಳನ್ನ ಕರೆದೊಯ್ಯಲು ಬರ್ತಾನೆ. ಇದು ಖಂಡಿತವಾದ ಮಾತು. ಇದು ನಮ್ಮ ನಿರೀಕ್ಷೆಗೆ ಆಧಾರ. ಆದ್ರಿಂದ ನಾವೇನ್ ಮಾಡ್ಬೇಕಾಗಿದೆ? ನಾವು ದೃಢ ನಿಲ್ಲಬೇಕಾಗಿದೆ. ಅನೇಕ ಸಂದರ್ಭಗಳಲ್ಲಿ ಅಯ್ಯೋ ಸ್ವಾಮಿ ಬಂದಿಲ್ಲ ಎಂದೆಂಬ ನಿರಾಶೆಗೆ ಕಾರಣ ಇಲ್ಲ ನಮಗೆ. ಯಾಕೆಂತಂದ್ರೆ ಆತನು ತನ್ನ ಸಮಯದಲ್ಲಿ ಬರ್ತಾನೆ ಹೊತ್ತು, ತಂದೆಯು ಆತನಿಗೆ ಕೊಡುವ ಸಮಯದಲ್ಲಿ ಬರ್ತಾನೆ ಹೊರತು ನಮ್ಮ ಸಮಯದಲ್ಲಿ ಆತನು ಬರುವುದಿಲ್ಲ. ಆದ್ರಿಂದ ಅವನು ಸಭೆ ಎಂಬ ಕ್ರಿಸ್ತನ ಶರೀರದೊಂದಿಗೆ ಸೇರಿ
ಕಾರ್ಯನಿರತನಾಗಿರಬೇಕು. ಯಾವ ಸ್ಥಳದಲ್ಲಿದ್ದರೂ ಕ್ರಿಸ್ತ ಸಭೆಯ ಸಂಬಂಧದಲ್ಲಿರಲು ದೇವರು ಆಹ್ವಾನ ಮಾಡ್ತಾ ಇದ್ದಾನೆ. ನಿಮಗೋಸ್ಕರ ಬಿಡಾರವನ್ನ ಸಿದ್ಧ ಮಾಡಲು ನಾನು ಹೋಗಿದ್ದೇನೆ. ಆಮೆನ್. ಬಹಳ ಸಂತೋಷ. ನೀವು ದೇವರ ವಾಕ್ಯದಿಂದ ಒಳ್ಳೆ ಒಂದು ಪ್ರೋತ್ಸಾಹ ತರುವಂತ ಸಂಗತಿಯನ್ನು ತಂದಿರಿ. ಪ್ರಿಯ ವೀಕ್ಷಕರೇ, ಇವತ್ತು ಪಾಸ್ಟರ್ಗಳಾದ ಜಾಯ್ ಅಚ್ಚನವರು ಮತ್ತು ನಾನು ಈ ಒಂದು ಕಾರ್ಯಕ್ರಮವನ್ನು ನಡೆಸಿದಂಥ ಉದ್ದೇಶವೇನೆಂದರೆ, ಇದು ಬಹಳ ಸ್ಪಷ್ಟ ಮತ್ತು ಬಹಳ ಖಚಿತ ಮತ್ತು ಇದು ಬಹಳ ಪ್ರಾಮುಖ್ಯ ಕೂಡ. ಏನೆಂದರೆ, ಯೇಸು ಕ್ರಿಸ್ತನು ತನ್ನ ಸಭೆಗಾಗಿ ಆತನು ಮೇಘಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆತನು ಕಾಣಿಸಿಕೊಂಡಾಗ ನೀವು ಯೇಸು ಕ್ರಿಸ್ತನ ನಂಬಿಕೊಂಡಂಥವರು ಯಾರೇ ಆಗಿದ್ದರೂ ಕೂಡ ಆ ಒಂದು ಕರೆಯನ್ನು ತಪ್ಪಿಸಿಕೊಳ್ಳಬಾರದು. ಯೇಸು ಕ್ರಿಸ್ತನನ್ನು ನೀವು ಮೇಘದಲ್ಲಿ ಕಂಡುಕೊಂಡು ಯೇಸು ಕ್ರಿಸ್ತನು ಸಿದ್ಧ ಮಾಡುತ್ತಿರುವಂಥ ಸ್ಥಳದಲ್ಲಿ ನೀವು ಕೂಡ ಸೇರಬೇಕೆಂಬುದಾಗಿಯೇ ನಮ್ಮ ಉದ್ದೇಶ. ಅಂದರೆ ನೀವು ಆ ಕರೆ ಬಂದಾಗ ತಪ್ಪಿಸಿಕೊಳ್ಳಬಾರದು ಎನ್ನುವಂಥ ಉದ್ದೇಶದಿಂದಲೇ ಈ ಒಂದು ಸಂದೇಶವನ್ನು ನಾವು ತರ್ತಾ ಇದ್ದೇವೆ. ಬಹಳ ಸಂತೋಷ. ಒಂದು ವೇಳೆ ನೀವು ಯೇಸು ಕ್ರಿಸ್ತನ ತಿಳಿದುಕೊಂಡಿದ್ದರೆ, ಈಗಲೇ ಪಾಸ್ಟರ್ ನಮ್ಗೆ ಹೇಳಿದ ರೀತಿಯಲ್ಲಿ ನಾವು ಒಂದು ಸಭೆಯ ಸಹವಾಸದ ಒಟ್ಟಿಗೆ ಮತ್ತು ಚರ್ಚಿನ ಒಟ್ಟಿಗೆ ನಮ್ಮ ನಂಬಿಕೆಯನ್ನು ಬೆಳೆಸಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರೇ, ನಿಮ್ಮ ಸಮಯಕ್ಕಾಗಿ ಕೂಡ ಬಹಳ ಸಂತೋಷ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ನೀವು ಕೇಳಿಸಿಕೊಂಡದಕ್ಕಾಗಿ ಬಹಳ ಸಂತೋಷ. ನಾವು ನಂಬುತ್ತೇವೆ ಈ ಒಂದು ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮದ ಮೂಲಕ ದೇವರ ವಾಕ್ಯದ ಸಂದೇಶವನ್ನು ನೀವು ಕಂಡುಕೊಂಡಿದ್ದೀರಿ ಎಂಬುದಾಗಿ. ಪ್ರಿಯ ಪಾಸ್ಟರೇ, ಮತ್ತೊಂದು ಸಲ ನಿಮಗೆ ಬಹಳ ಧನ್ಯವಾದಗಳು. ಒಂದು ವೇಳೆ ಕ್ರಿಸ್ತನ ಸಭೆಗಾಗಿ ಬರುವುದು ತಡವಾದರೆ ಮತ್ತೊಮ್ಮೆ ನಾವು ಈ ರೀತಿಯ ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮಗಳನ್ನು ಮತ್ತಷ್ಟು ನಾವು ಮಾಡೋಣಂತೆ. ಅದು ಮಾತ್ರವಲ್ಲ, ಮಾರ್ತೋಮ ಸಭಿಕರಿಗೂ ಮತ್ತು ಕ್ರೈಸ್ತರಿಗೂ ಮತ್ತು ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನಾವು ದೇವರ ವಾಕ್ಯದಿಂದ ಸಂದೇಶವನ್ನು ತರೋಣವಂತೆ. ಬಹಳ ಧನ್ಯವಾದಗಳು ಪಾಸ್ಟ್ರೆ. ತುಂಬಾ ಸಂತೋಷ. ನಿಮಗೂ ವಂದನೆಗಳು. ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು ಪಾಸ್ಟ್ರೆ, ಬಹಳ ಸಂತೋಷ. ಪ್ರಿಯ ವೀಕ್ಷಕರೇ, ನಾನು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಲ ನಿಮ್ಮ ಮಧ್ಯದಲ್ಲಿ ನಾನು ಬರಲು ಬಯಸುತ್ತೇನೆ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಇದನ್ನು ನೋಡ್ತಿರುವ ಪ್ರತಿಯೊಬ್ಬರು ಕೂಡ ದಯಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ಯಾರಿಗಾದರೂ ನಿಮ್ಮ ಸ್ನೇಹಿತರಿಗೆ ಸಂದೇಶವು ಅವ್ರಿಗೆ ಉಪಯೋಗವಾಗುತ್ತಿದ್ದರೆ ಈ ಒಂದು ಪಾಡ್ಕಾಸ್ಟ್ ಲಿಂಕ್ ಅನ್ನು ಫಾರ್ವರ್ಡ್ ಕೂಡ ಮಾಡಿರಿ. ಆಗ ನಾವು ಅನೇಕರಿಗೆ ಈ ಸಂದೇಶವನ್ನು ಮುಟ್ಟಿಸಲು ಸಾಧ್ಯವಾಗ್ತದೆ. ಧನ್ಯವಾದಗಳು.